ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜನವರಿ 22ರಂದು ಕಲಬುರಗಿ ಬಂದ್ಗೆ ಕರೆ. ವೀಕ್ಷಕರೇ, ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೂಡಳ್ಳಿ ಚಂದ್ರಶೇಖರ ಬಣ ಬೆಂಗಳೂರು ವತಿಯಿಂದ ಮಹಾಂತೇಶ್ ಜಮಾದಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲಬುರಗಿ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಮ್ಮ ಸಂಘಟನೆಯಿಂದ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ವತಿಯಿಂದ ನಟೆ ರೋಗದಿಂದ ಒಣಗಿರುವ ತೊಗರಿ ಬೆಳೆಗೆ ವಿಶೇಷ ಪ್ಯಾಕೇಜ್, ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ಜನವರಿ 20ರಂದು ಕಲಬುರಗಿ ಬಂದ್ಗೆ ಕರೆ ನೀಡಿದ್ದೇವೆ ಎಂದರು. ತೊಗರಿ ಬೆಂಬಲ ಬೆಲೆ ಏರಿಕೆ ಹಾಗೂ ವಿಶೇಷ ಪ್ಯಾಕೇಜ್ ಕೊಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಸರ್ಕಾರಗಳು ಸರಿಯಾಗಿ ಸ್ಪಂದಿಸಲಿಲ್ಲ. ತೊಗರಿ ಬೆಳೆಗಾರರ ಬಗ್ಗೆ ಅಸಡ್ಡೆ ತೋರುತ್ತಿವೆ ಎಂದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೂಡಳ್ಳಿ ಚಂದ್ರಶೇಖರ್ ಬಣದ ಪದಾಧಿಕಾರಿಗಳು ಮಾತನಾಡಿ, ಕೇಂದ್ರ ಸರ್ಕಾರ ಹೆಸರಿಗೆ ಮಾತ್ರ ಬೆಂಬಲ ಬೆಲೆ ಕೊಡುತ್ತಿವೆ, ಮುಕ್ತ ಮಾರುಕಟ್ಟೆ ದರಕ್ಕಿಂತ ಬಹಳಷ್ಟು ಕಡಿಮೆ ನೀಡುತ್ತಿವೆ. ಕೂಡಲೇ ತೊಗರಿ MSP ಯನ್ನು ಪರಿಷ್ಕರಣೆ ಮಾಡಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 12,500 ನಿಗದಿ ಮಾಡಬೇಕು. ಜೊತೆಗೆ ರಾಜ್ಯ ಸರ್ಕಾರ 500 ಪ್ರೋತ್ಸಾಹಧನ ಹಾಗೂ ಕೇಂದ್ರ ಸರ್ಕಾರ 1,000 ರೂಪಾಯಿ ಆವೃತ್ತಿ ನಿಧಿ ಘೋಷಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಹಾಂತೇಶ್ ಜಮಾದಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲಬುರಗಿ, ಕಮಲಾಬಾಯಿ ಸಜ್ಜನ್ ಜಿಲ್ಲಾ ಮಹಿಳಾ ಅಧ್ಯಕ್ಷರು, ವಿಠ್ಠಲ್ ಮಾಕಾ ಜಿಲ್ಲಾ ಉಪಾಧ್ಯಕ್ಷರು, ಶರಣಪ್ಪ ಜೊಂಬಳಿ ಜಿಲ್ಲಾ ಉಪಾಧ್ಯಕ್ಷರು, ರಮೇಶ್ DC ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಅಲ್ಲಾ ಪಟೇಲ್ ಜಿಲ್ಲಾ ಕಾರ್ಯದರ್ಶಿಗಳು, ಮಲ್ಲನಗೌಡ್ B ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಬಸುಗೌಡ್ ಬಿರಾದಾರ್ ರಾಜ್ಯ ಸಂಘಟನೆ ಕಾರ್ಯದರ್ಶಿ, ದೇವಕಿ ಕುಡಚಿ ರಾಜ್ಯ ಸಂಚಾಲಕಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇವತ್ತಿನ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಉದ್ದೇಶ ಏನಪ್ಪ ಅಂದರೆ, ದಿನಾಂಕ 22/1/2025ರಂದು ಕಲಬುರಗಿ ಜಿಲ್ಲಾ ಬಂದ್ ಘೋಷಣೆ ಮತ್ತು ನಮ್ಮ ಸಂಘಟನೆಯಿಂದ ಹಾಗೂ ಸಂಯುಕ್ತ ಕರ್ನಾಟಕ ಸಂಯುಕ್ತ ಒಕ್ಕೂಟದಿಂದ ಎಲ್ಲ ಸಂಘಟನೆಗಳು ಇವತ್ತು ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಹೀಗಾಗಿ ಉದ್ದೇಶ ಏನಪ್ಪ ಅಂದರೆ, ತೊಗರಿ ಬೆಳೆ ಇವತ್ತು ನಮ್ಮ ತೊಗರಿ ನಾಡು ಕಲಬುರಗಿ ರೈತರಿಗೆ ನೆಟೆ ರೋಗದಿಂದ ಇವತ್ತು ತೊಗರಿ ಹಾಳಾಗಿರುವಂಥದ್ದು. ಎರಡನೇದು, ಒಂದು ನೆಟೆ ರೋಗ ಒಂದು ಎಕರೆಗೆ 25,000 ರೂಪಾಯಿ ಘೋಷಣೆ ಮಾಡಬೇಕಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ವಿ, ಅದು ಕೂಡ ಯಾವುದೇ ಸ್ಪಂದಿಸಿಲ್ಲ. ಎರಡನೇದು, ಇವತ್ತು ಬೇರೆ ಬೇರೆ ಇವತ್ತು ಕಾಫಿ ತೋಟ ಆಗಲಿ, ತೆಂಗಿನ ಕಾಯಿಯಲ್ಲಿ ಕೊಬ್ಬರಿ ಆಗಲಿ ಎಲ್ಲರಿಗೂ ಅವತ್ತು ಆ ಭಾಗದ ಶಾಸಕರು ಎಲ್ಲರೂ ಕೂಡಿಕೊಂಡು ಇವತ್ತು ಅವರಿಗೆ ಪರಿಹಾರ ಸಿಗುವಂಥ ಮತ್ತು ಅವ್ರಿಗೆ ಬೆಂಬಲ ಬೆಲೆ ಸಿಗುವಂಥ ಕೆಲಸ ಆಯಿತು. ಆದರೆ ನಮ್ಮ ಕಲಬುರಗಿ ಜಿಲ್ಲಾ ಶಾಸಕರು ಇದರ ಬಗ್ಗೆ ತೊಗರಿ ನಾಡು ಏನು ಇಂಪಾರ್ಟೆಂಟ್ ಇವತ್ತು ನಮ್ಮ ತೊಗರಿ ಇದೆ, ಇದರ ಬಗ್ಗೆ ಇವತ್ತು ನಮ್ಮ ಭಾಗದ ಶಾಸಕರು ಯಾರು ಇವತ್ತು ಮಾತಾಡ್ತಾ ಇಲ್ಲ. ಹೀಗಾಗಿ ಶಾಸಕರು ರೈತರ ಪರವಾಗಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದ ಕಾರಣ ಕೂಡಲೇ ನೆಟ್ಟ ರೋಗದಿಂದ ಏನು ತೊಗರಿ ಹಾಳಾಗಿದೆ, ಪ್ರತಿ ಎಕರೆಗೆ 25,000 ರೂಪಾಯಿ ಘೋಷಣೆ ಆಗಬೇಕು. ಮತ್ತು ಈಗೇನು 7,550 ರೂಪಾಯಿ MSP ಕೇಂದ್ರ ಸರ್ಕಾರದಿಂದ ಏನು ಆದೇಶ ಆಗಿದೆ, ಅದು ರಾಜ್ಯ ಸರ್ಕಾರದವರು 1,000 ರೂಪಾಯಿ ಹಣ ಭರಿಸಿ ಹೆಚ್ಚಿನ ಹಣವನ್ನು ಕೊಡುವಂತೆ ಕೆಲಸ ಮಾಡಬೇಕು. ಮತ್ತು ಈ ಕಲಬುರಗಿ ಬಂದ್ ಏನು 22ರಂದು ಇದೆ, ಇದು ಸಂಯುಕ್ತ ಹೋರಾಟ ಏನು ಒಕ್ಕೂಟದಿಂದ ಇದೆ, ಇದಕ್ಕಾಗಿ ಎಲ್ಲ ಸಂಘಟನೆಗಳು ಬೆಂಬಲ ಸೂಚಿಸ್ತಾ ಇದ್ದೇವೆ. ಹೀಗಾಗಿ ಕಲಬುರಗಿ ಜಿಲ್ಲೆಯ ಬೀದಿ ವ್ಯಾಪಾರಗಳು, ವ್ಯಾಪಾರಸ್ಥರು, ಲಾರಿ ಚಾಲಕ ಸಂಘದವರು ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಘದವರು, ಇನ್ನಿತರ KSRTC ಸಂಘದವರು ಎಲ್ಲರೂ ಕೂಡ ಇದಕ್ಕೆ ನಮಗೆ ಸಹಕರಿಸಬೇಕು. ಇದು ಕಲಬುರಗಿ ಬಂದು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಸಂಘಟನೆಯವರು ಸಹಕರಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇವೆ. ಈಗ ನೀವು ಬಂದ್ ಮಾಡ್ತೀನಿ ಅಂತಂದಿರಿ, ಬಂದ್ ಮಾಡೋರ್ಲಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತಾ? ಇದಕ್ಕೆ ಪರ್ಯಾಯವಾಗಿ ಏನಾದರೂ ಸರ್ಕಾರ ಗಮನ ಸೆಳೆಯೋಂಗೆ ಬೇರೆ ಥರ ಹೋರಾಟ ಮಾಡ್ಬೋದಾಗಿತ್ತಲ್ಲ ತಾವು? ನಾವು ಸರ್, ಈಗ ನಾವು ನವೆಂಬರಲ್ಲಿ ಇವತ್ತು ಆದೇಶ ಆಗಬೇಕಾಗಿತ್ತು, ಇವತ್ತು ಜನವರಿ ಬಂದಿದೆ. ಇಲ್ಲಿವರೆಗೂ ತೊಗರಿದ ಬಗ್ಗೆ ಯಾವ ಒಬ್ಬರು ಶಾಸಕರು ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಈ ಭಾಗದ ಶಾಸಕರು ಬೇರೆ ಭಾಗದ ಇವತ್ತು ಕೊಬ್ಬರಿ ಬಗ್ಗೆ ಅವರು ಆ ಶಾಸಕರು ಒತ್ತಡ ಮಾಡಿ ಇವತ್ತು CM ಅವರಿಗೆ ಒತ್ತಡ ಮಾಡಿ ಅವರು ಪರಿಹಾರ ತಗೋತಾರೆ ಅಂದರೆ ನಮ್ಮ ರಾಜ್ಯದ ಇದೇನು ನಮ್ಮ ಜಿಲ್ಲಾ ಶಾಸಕರು ತೊಗರಿ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ, ರೈತರ ಬಗ್ಗೆ ನಮ್ಮ ಭಾಗದ ರೈತರ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ಈಗ ನಮಗೆ ಜನವರಿ ನವೆಂಬರ್ನಿಂದ ಇದುವರೆಗೂ ಕೂಡ ಒತ್ತಾಯ ಮನವಿ ಪತ್ರ ಮುಖಾಂತರ ಒತ್ತಾಯ ಮಾಡಿದ್ರು ಕೂಡ ಅವ್ರು ಯಾವುದೋ ಸಹಕಾರ ಮಾಡಲಿಲ್ಲ.
ಹಾಗಾಗಿ ನಾವು ಇವತ್ತು ಬಂದ್ ಮಾಡೋದು ಅನಿವಾರ್ಯ ಇದೆ, ಹಾಗಾಗಿ ಬಂದ್ ಮಾಡಬೇಕಾಗುತ್ತದೆ. ಹಾಗಾಗಿ ತಾವೆಲ್ಲರೂ ಸಹಕಾರ ಮಾಡಬೇಕು. ಇಲ್ಲವಾದ್ರೆ ನಾವು 22 ಒಳಗಡೆ ರಾಜ್ಯ ಸರ್ಕಾರದಿಂದ ಆದೇಶ ಬಂದರೆ ರೈತರಿಗೆ ಅನುಕೂಲ ಇದೆ. ನಾವು ಏನು ಬೇಡಿಕೆ ಕೊಟ್ಟಿದ್ವಿ, ಬೇಡಿಕೆ ಪ್ರಕಾರ ಅವರು ಬೇಡಿಕೆ ಈಡೇರಿಸಿದರೆ ನಾವು ಹೋರಾಟ ಮಾಡುವಂಥ ಬಂದ್ ಮಾಡುವಂಥ ಅವಶ್ಯಕತೆ ಇಲ್ಲ. ತಮ್ಮ ಹೆಸರು ಸರ್? ಹಿಂದುಗಡೆ ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ ಇದಕ್ಕೆ ಮಾತಾಡ್ತಾರೆ. ಆದರೆ ಕಲಬುರಗಿ ಬಂದು ಕರೆ ಕೊಡಲಿಕ್ಕೆ ಒಂದು ಅನಿವಾರ್ಯ ನಾವು ಇವತ್ತು ಬಂದು ಕೊಡ್ತಾ ಇದ್ದೇವೆ. ಕಾರಣ ಇದು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಕಲಬುರಗಿ ಜಿಲ್ಲೆ ತೊಗರಿ ಕಳೆದ ಅಂತ ಕರೀತಕ್ಕಂಥ ಪ್ರದೇಶ ಇದೆ. ಅದು ನಮಗೆ ಏನು ಕೊಡಬೇಕು ದರಪ್ಪ ಅಂದರೆ ಕಾನೂನುಬದ್ಧವಾಗಿ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಮಾನದಂಡಬದ್ಧವಾಗಿ C2+50 ಅಂತ ಹೇಳ್ತಾರೆ. ಅಂದರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂದರೆ ರೈತ ಬೆಳೆದಿರ್ತಕ್ಕಂಥ ಕನಿಷ್ಠ ಬೆಂಬಲ ಮೇಲೆ ನಾವು ಕೇಳಿದ್ದು ಹೆಚ್ಚು ಇಲ್ಲ. ಸರ್ಕಾರ ಕನಿಷ್ಠ ಬೆಂಬಲ ಮೇಲೆ ಯಾರು ಕೊಡ್ತಾ ಇಲ್ಲ. ಒಬ್ಬ ಭಿನ್ನ ಮಾಡ್ತಕ್ಕಂಥ ಒಂದು ಗೊಬ್ಬರಿಗೆ ಅಧಿಕಾರ ಇದೆ, ಒಬ್ಬ ಚಹಾ ಮಾಡ್ತಕ್ಕಂಥ ಒಬ್ಬ ಹೋಟೆಲ್ ಮಾಲೀಕನಿಗೆ ಅಧಿಕಾರ ಇದೆ. ನಾವು ಈ ದೇಶದ ರೈತರು ಎಂದರೆ ಭಾರತದ ರೈತರು ಈ ದೇಶದ ಮಾಲೀಕರು. ಇವತ್ತು ನಮ್ಮನ್ನು ಹೊರತುಪಡಿಸಿ ನಮ್ಮನ್ನು ಸೈಡಿಗೆ ಹಾಕಿ ಇವತ್ತು ಕೆಲಸ ಮಾಡ್ಕೊಳ್ಳೋದಾದ್ರೆ ಇದೊಂದು ಸರ್ಕಾರದ ನೀತಿ ಸರಿಯಲ್ಲ. ಯಾಕೆ ಅನಿವಾರ್ಯ ಬಂದ್ಕೊಳ್ಬೇಕಾದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತದೆ ನಮ್ದು ಏನು ಉದ್ದೇಶ ಇಲ್ಲ. ನಾವು ಸಾರ್ವಜನಿಕ ಹಿತದೃಷ್ಟಿ ಇಟ್ಕೊಂಡು ನಾವು ತೊಂದರೆ ಕರೆ ಕೊಡ್ತಾ ಇರೋದು. ನಾವೆಲ್ಲರೂ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ರೈತರ ಮೇಲೆ ಕಾಳಜಿ ಇಟ್ಕೊಂಡು ನೀವು ನಮ್ಗೆ ಒಂಚೂರು ಸಹಾಯ ಕೊಡಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ವತಿಯಿಂದ ಇವತ್ತು ನಾವು ಕಲಬುರಗಿ 22ನೇ ತಾರೀಕಿಗೆ ಬಂದ್ ಮಾಡಲು ಕರೆಯುವಲ್ಲಿ ನಾವು ಕೊಟ್ಟಿದ್ದೇವೆ. ಆದರೆ ಇಲ್ಲಿನ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಶಾಸಕರು ಓಟ್ ಬಂದ ಮಾತ್ರ ಓಡ್ಕೋತಾರ. ಆದರೆ ಏನಪ್ಪ ಅಂದ್ರೆ ಯಾರಿಗೇನು ಗಮನಿಸ್ತಾ ಇಲ್ಲ. ಒಬ್ಬೊಬ್ಬರು ಸಾಲಗಾರ ಆಗ್ಯಾರ, 30-40 ಕ್ವಿಂಟಲ್ ಮನೆಗೆ ಇಟ್ಟರೆ. ಆದರೆ ಏನಪ್ಪ ಅಂದ್ರೆ 7,100 ರೂಪಾಯಿ ಏನಪ್ಪ ಅಂದ್ರೆ ಅರ್ಜಿಯಲ್ಲಿ ಮಾರಾಟ ಮಾಡ್ತಾರೆ. ಕೇಂದ್ರ ಸರ್ಕಾರ MS ಏನಪ್ಪ ಅಂದ್ರೆ 7,500 ಬಂದರೂ ಕೂಡ ಇವರು ಕರ್ನಾಟಕ ಸರ್ಕಾರದವರು ಏನು ಮಾಡಲಾಗಿದೆ. ಅದನ್ನು ದಯಮಾಡಿ ಎಲ್ಲ 7 ಶಾಸಕರು ಉಸ್ತುವಾರಿ ಮಂತ್ರಿಗಳಾದಂತೆ ಗಡಿಗೆ ಸಾಹೇಬರು ಯಾಕೆ ಗಮನ ಹರಿಸಿ ರೈತರ ಮೇಲೆ ಬಹಳ ಕಾಳಜಿಯಿಂದ ಬಹಳ ಪ್ರೀತಿಯಿಂದ ಬೆಲೆ ಬೆಂಬಲ ಏನಪ್ಪ ಅಂದ್ರೆ ಏರ್ಸರಿಗೆ ತಮಗೆ ಧನ್ಯವಾದಗಳು ಪಟ್ಟಿಸ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇಷನ್ ನಮ್ಮ ಹುಡುಗಿಯವರು ರೈತರಿಗಾಗಿ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ರೈತರಿಗಾಗಿ ಬೆಂಬಲಾಗಿ ಅವರು ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆ ರೈತರಿಗಾಗಿ ಏನು ಬೆಂಬಲ ಸಿಗ್ತಾ ಇಲ್ಲ. ರಾಜಕೀಯ ಅಂತ ರಾಜಕೀಯ ಬೆಂಬಲ ಸಿಗ್ತಾ ಇದೆ, ರೈತರ ಬೆಂಬಲ ಸಿಗ್ತಾ ಇದೆ. ದಯವಿಟ್ಟು ಖರ್ಗೆ ಅವರೇ, ದಯವಿಟ್ಟು ಮುಖ್ಯಮಂತ್ರಿಗಳ MLAಗಳ ರೈತರಿಗೆ ಬೆಂಬಲ ಬೆಲೆ ಬರೆಸ್ರಿ, ರೈತರಿಗೆ ಎತ್ತಿಡಬೇಕು. ಹಂಗಾಗಿ ಕಿಶಂದ್ರಿಗೆ ಏನದಲ್ಲ, ರೈತರು ಭಾಳ ಸಾಕಷ್ಟು ಗಂಡರ, ರೈತರು ಸಾಕಾಗಷ್ಟು ನೊಂದ್ಯಾರ. ರೈತರು ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಸಾಯ್ತಾ ಇದ್ದಾರೆ. ರಾಜಕೀಯ ಇರ್ತಾರೆ ಎಲ್ಲ ಜನ, ಆದರೂ ಸಂಘಟನೆ ಪರವಾಗಿ ಯಾರು ನಮ್ಮ ರೈತರ ಪರವಾಗಿ ಯಾರು ನಿರ್ವಹಿಸ್ತಾ ಇಲ್ಲ. ದಯವಿಟ್ಟು ಮೊನ್ನೆ DC ಅವರಿಗೆ ಮನವಿ ಕೊಟ್ಟಿವಿ. ಬೆಳಗಾವಿಗೆ ಹೋಗಿ ಸುವರ್ಣ ಸೌದಿಗೆ ಮುಖ್ಯಮಂತ್ರಿಯವರಿಗೆ ಮನವಿ ಕೊಟ್ಟಿವಿ. ತೊಗರಿ ಬೆಲೆ ರೇಟ್ ಬರ್ತಾ ಇಲ್ಲ, ಹತ್ತಿ ರೇಟ್ ಬರ್ತಾ ಇಲ್ಲ. ಆದರೆ ರೈತರು ಹತ್ತಿ ರೇಟ್ ಮಾರಕ್ಕೆ ಹೋದರೆ 7,000-7,500 ತಗೋತಾರೆ. ಅವ್ರು ಕೊಡಬೇಕಾದ್ರೆ 150 ರೂಪಾಯಿ KG ಗಾಳಿ ಕೊಡ್ತಾರೆ. ರೈತರು ನಾವು ಏನು ಊಟ ಮಾಡಬೇಕು? ಅವರು ಶೇಂಗಾ ಬೀಜ ಕೊಡಬೇಕಾದ್ರೆ 150 ರೂಪಾಯಿ KG ಒಂದು ಶೇಂಗಾ ಕೊಡ್ತಾರೆ. ನಾವು ಮಾರಕ್ಕೆ ಒಂದು ಚೀಲ ಶೇಂಗಾ ಮಾರಕ್ಕೆ ಹೋದರೆ 1,500 ಒಂದು ಚೀಲ ಶೇಂಗಾ ತಗೋತಾರೆ. ಅದಕ್ಕೋಸ್ಕರ ರೈತರು ನಮ್ಮ ಜಿಲ್ಲೆ ಆಗಲಿ, ತಾಲೂಕು ಆಗಲಿ, ಹಳ್ಳಿ ಆಗಲಿ ರೈತರು ನಾವು ಎಂದೂ ಮುಂದೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲಪ್ಪ ಅಂತಂದರೆ ರಾಜಕೀಯ ಬೆನಿಫಿಟ್ ಇದೆ. ರಾಜಕೀಯ ಸಲುವಾಗಿ ನಾವು ರೈತರು ಮುಂದೆ